ಪರಶುರಾಮ್. ಸೊ ಈ ದಿನ ನಾನು ವಿಶೇಷವಾಗಿ ತೃತೀಯ ಭಾಷೆ ಹಿಂದಿಯಲ್ಲಿ 8ನೆಯ ತರಗತಿಯಲ್ಲಿರ್ತಕ್ಕಂಥ ಒಂದು ಹೊಸ ಗದ್ಯ ಪಾಠವನ್ನು ತಂದಿದ್ದೀನಿ. ಸೊ ಅದುವೇ ಮೊಬೈಲ್ ಕಾ ಬೋಲ್ಬಾಲ. ಸೊ ತಾವುಗಳು ಹೊಸಬರಾಗಿದ್ದರೆ ದಯಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಬೋದು. ಜೊತೆಗೆ ಬೆಲ್ ಐಕಾನನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ಅಷ್ಟಲ್ಲದೆ ವಿಡಿಯೋಗಳು ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಶೇರ್ ಮಾಡಲು ಮರೆಯದಿರಿ. ಅಷ್ಟೇ ಅಲ್ಲದೆ 7, 8, 9 ಮತ್ತು 10ನೇ ತರಗತಿಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಪಾಠಗಳ ವಿಡಿಯೋಗಳಾಗಿರಬಹುದು, ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳಾಗಿರಬಹುದು, NTSC ಮತ್ತು NMMS ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ವಿಷಯದ ನೋಟ್ಸ್ ಹಾಗೂ ಮುಖ್ಯಾಂಶಗಳು ಮತ್ತು ಅತಿ ಮುಖ್ಯವಾಗಿರತಕ್ಕಂಥ ಅಭ್ಯಾಸ ಪ್ರಶ್ನೆಗಳ ವಿಡಿಯೋಗಳು ಕೂಡ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಇದ್ದಾವೆ. ಅವುಗಳನ್ನು ತಾವು ನೋಡ್ಬೋದು. ತಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಲು ತಾವುಗಳು ಮರೆಯದಿರಿ. ಸೊ ಇವತ್ತು ಶುರು ಮಾಡುವ 8ನೇ ತರಗತಿಯ ಒಂದು ಹೊಸ ಗದ್ಯ ಪಾಠ 9 ಮೊಬೈಲ್ ಕಾ ಬೋಲ್ಬಾಲ. ಸೊ तावेलरू ಕೂಡ ಗೊತ್ತಿರತಕ್ಕಂಥದ್ದು बच्चों, आप सभी जानते हो कि आज की वर्तमान परिस्थिति में सभी के हाथ में मोबाइल है, क्योंकि मोबाइल की आवश्यकता भी है और उपयोगिता भी बहुत सारे आज मनुष्य पर निर्भर हुआ है. ಸೊ ಪ್ರಸ್ತುತ ಸಮಯದಲ್ಲಿ ಇವತ್ತು ಎಲ್ಲ ಮನುಷ್ಯರ ಕೈಯಲ್ಲೂ ಕೂಡ ನಾವು ಮೊಬೈಲ್ಗಳನ್ನು ನೋಡ್ತೀವಿ. ಅದರ ಅವಶ್ಯಕತೆಯೂ ಇದೆ. ಆಮೇಲೆ ಮನುಷ್ಯನು ಕೂಡ ಮೊಬೈಲ್ ಮೇಲೇನೆ ಕೂಡ ಅವಲಂಬಿತನಾಗಿದ್ದಾನೆ, ತನ್ನ ದೈನಂದಿನ ಕೆಲಸಗಳಿಗಾಗಿರ್ಬೋದು ಮತ್ತು ಮನೋರಂಜನೆಗೆ ಆಗಿರಬಹುದು. बच्चों, हम इस पाठ की रूपरेखा पर थोड़ी सी नजर डालेंगे. ಈ ಪಾಠದಲ್ಲಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಬಿಂದುಗಳು ಹೀಗಿದ್ದಾವೆ. ಸೊ ಫಸ್ಟ್ ಒನ್ ವಿಧ. ಪಾಠ ಯಾವ ವಿಧದಲ್ಲಿದೆ ಅಂತಕ್ಕಂಥದ್ರ ಮೊದಲಿಗೆ ನಾವು ಏನು ಮಾಡೋಣ ನೋಡೋಣ. ಎರಡನೇದು ಆಶಯ, यानी पाठ का उद्देश्य क्या है. तीसरा लेखिका परिचय. ಈ ಪಾಠವನ್ನು ಬರೆದಿರ್ತಕ್ಕಂಥ ಲೇಖಕಿಯರ ಪರಿಚಯ ಬಗ್ಗೆ ನೋಡ್ಕೊಂಡು ಬರೋಣ. ನಯ ಶಬ್ದೋं के अर्थ. ಪಾಠದಲ್ಲಿ ಹೊಸ ಪದಗಳು ಬಂದಿದ್ದಾವೆ, ಆ ಹೊಸ ಪದಗಳ ಅರ್ಥಗಳನ್ನು ತಿಳ್ಕೊಳ್ಳೋಣ. पाठ का सारांश. सो जैसे पाठ का सारांश हम कन्नड़ में और बहुत ही आसान तरीके से समझने के लिए प्रयास करेंगे. ಪಾಠದ ಸಾರಾಂಶವನ್ನ ಕನ್ನಡದಲ್ಲಿ ಬಹಳಷ್ಟು ಸರಳವಾಗಿ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನವನ್ನ ಮಾಡೋಣ. ಸೊ ಕಡೆಯಲ್ಲಿ ಅಭ್ಯಾಸ ಗತಿವಿಧಿಯಲ್ಲಿ ಪ್ರಶ್ನೋತ್ತರ, ಅಭ್ಯಾಸ ಚಟುವಟಿಕೆಯಲ್ಲಿರ್ತಕ್ಕಂಥ ಪ್ರಶ್ನೋತ್ತರಗಳ ಬಗ್ಗೆನೂ ಕೂಡ ನಾವೇನ್ ಮಾಡೋಣಪ್ಪ ಅಂದ್ರೆ ತಿಳಿದುಕೊಳ್ಳೋಣ. ಇಷ್ಟು ತಿಳಿದುಕೊಂಡ್ವಿ ಅಂದ್ರೆ ಸಂಪೂರ್ಣವಾಗಿ ಪಾಠದ ಒಂದು ಮುಖ್ಯ ಉದ್ದೇಶ ನಮಗೇನಾಗತ್ತಪ್ಪ ಅಂದ್ರೆ ತಿಳಿತದ. ಶುರು ಕರೆಂಗೆ ಪಹला पाठ का विधा. सो ಮೊದಲಿಗೆ ನೋಡೋಣ पाठ का विधा. सो बच्चों, यह पाठ एकांकी विधा का है. ओके, किस विधा का है? एकांकी विधा का है. और एकांकी इसे कहते हैं कि एक अंक का नाटक. सो पाठ ಏಕಾಂಕಿ ವಿಧದಲ್ಲಿದೆ ಅಂತ ಹೇಳ್ತೀವಿ. ಅದರಲ್ಲಿ ಏಕಾಂಕಿ ಅಂತಂದ್ರೆ ಏನಪ್ಪ ಅಂದ್ರೆ ಏಕ್ ಅಂಕ್ ಅಂದ್ರೆ ಒಂದೇ ಕಿರು ನಾಟಕ ಅಂತ ಕರಿತೀವಿ ನಾವು ಕನ್ನಡದಲ್ಲಿ ಇದನ್ನ. ಸೊ ಒಂದೇ ಆಗಿರ್ತಕ್ಕಂಥ ದೃಶ್ಯ ಇರ್ತದ, ಒಂದೇ ದೃಶ್ಯದ ನಾಟಕದ ಒಂದು ಪ್ರಕಾರವನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಏಕಾಂಕಿ ಅಂತ ಕರಿತೀವಿ. ಸೊ ನೆನಪಿಟ್ಕೊಳ್ತಕ್ಕಂಥದ್ದು ಮೊಬೈಲ್ ಕಾ ಬೋಲ್ವಾಲಾ ಪಾಠ ಏಕಾಂಕಿ ವಿಧಾ ಕಾ ಹೈ और एक अंक वाले नाटक को एकांकी कहते हैं. ನಾಟಕಗಳ ದೊಡ್ಡ ದೃಶ್ಯಗಳಿರ್ತವೆ, ಆದ್ರೆ ಈ ಕಿರು ನಾಟಕಗಳು ಚಿಕ್ಕ ದೃಶ್ಯಗಳಿರ್ತವೆ, ಕಡಿಮೆ ಪಾತ್ರ ಇರ್ತದ, ಆಮೇಲೆ ಕಡಿಮೆ ಸಮಯದಲ್ಲಿ, ಆಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ವೇದಿಕೆ ಆಗಿರಬಹುದು, ರಂಗಮಂಚದ ಅವಶ್ಯಕತೆ ಈ ಕಿರು ನಾಟಕಗಳಿಗೆ ಇರೋದಿಲ್ಲ, ಏಕಾಂಕಿಗಳಿಗೆ. ಓಕೆ, ಇದು ಇತ್ತು. ಇನ್ನು ಮುಂದೆ ಪಾಠದ ಆಶಯಕ್ಕೆ ನೋಡ್ಕೊಂಡು ಬರೋಣ. ಪಾಠ 9 ಮೊಬೈಲ್ ಕಾ ಬೋಲ್ಬಾಲ. ಸೊ ಇದಿರ್ತಕ್ಕಂಥದ್ದು 9ನೇ ಒಂದು ಪಾಠ. ಇಲ್ಲಿ ಬೋಲ್ಬಾಲ ಅಂತ ಒಂದು ಶಬ್ದ ಇದೆ ಮಕ್ಕಳೇ. ಸೊ ಬೋಲ್ಬಾಲ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಪ್ರಭಾವ. ಸೊ ಮೊಬೈಲ್ ಗ ಬೋಲ್ಬಾಲ, ಬೋಲ್ಬಾಲ ಶಬ್ದದ ಅಂದ್ರೆ ಏನಪ್ಪಾ ಅಂದ್ರೆ ಪ್ರಭಾವ. ಸೊ ಎಷ್ಟೊಂದು ಪ್ರಭಾವ ಆಗಿದೆ ಮೊಬೈಲ್ಗಳು ಅಂತಕ್ಕಂಥದ್ದು ಈ ಪಾಠದಲ್ಲಿ ನಮ್ಗೆ ಏನಾಗತ್ತಪ್ಪ ಅಂದ್ರೆ ಗೊತ್ತಾಗತ್ತೆ. और पाठ के लेखिका का नाम है कि बच्चों सुरेखा शर्मा शांति. ಸೊ ಈ ಪಾಠವನ್ನು ಬರೆದಿರ್ತಕ್ಕಂಥ ಲೇಖಕಿಯರು ಯಾರಪ್ಪ ಅಂತಂದ್ರೆ ಸುರೇಖಾ ಶರ್ಮಾ. ಸೊ ಶಾಂತಿ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಅವರ ಒಂದು ಕಾವ್ಯನಾಮ. ಸೊ ಮೊಬೈಲ್ ಕಾ ಬೋಲ್ವಾಲಾ ಪಾಠವನ್ನು ಬರೆದಿರ್ತಕ್ಕಂಥ ಲೇಖಕಿಯರು ಸುರೇಖಾ ಶರ್ಮಾ, ಅವರ ಒಂದು ಕಾವ್ಯನಾಮ ಶಾಂತಿ. ಇನ್ನು ಮುಂದೆ ಆಶಯಕ್ಕೆ ನೋಡೋಣ. ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಆಶಯ ಇದೆ. ಏನಿದೆ ಆಶಯದಲ್ಲಿ ಅಂದ್ರೆ छात्र इस पाठ के द्वारा बदलती हुई आधुनिक जीवन शैली में चिट्ठी, दूरभाषा और मोबाइल की स्थितियों की जानकारी प्राप्त करेंगे. ವಿದ್ಯಾರ್ಥಿಗಳು ಬದಲಾಗ್ತಕ್ಕಂಥ ಆಧುನಿಕ ಜೀವನ ಶೈಲಿಯಲ್ಲಿ ಪತ್ರ ಆಗಿರಬಹುದು,
ಟೆಲಿಫೋನ್ ಆಗಿರಬಹುದು ಮತ್ತು ಮೊಬೈಲ್ನ ಸ್ಥಿತಿಗಳ ಕುರಿತಾಗಿರ್ತಕ್ಕಂಥ ಮಾಹಿತಿಯನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಪಡಿತಾರೆ. ಸೊ ಒಟ್ಟಾರೆಯಾಗಿ 3 ಪಾಠದಲ್ಲಿ ಇವತ್ತು ನೋಡಬಹುದು ಎಷ್ಟೊಂದು ಸಮೂಹ ಸಾಧನಗಳು ಎಂದು ನಮ್ಮ ಬಳಕೆಯನ್ನ ಮಾಡ್ತಾ ಇದ್ದೀವಿ. ಅದರಲ್ಲಿ ಬಹಳಷ್ಟು ಕೂಡ ಸಂಶೋಧನೆಗಳನ್ನ ಕಾಣ್ತಾ ಇದ್ದೀವಿ. ಇದರಲ್ಲಿ ಈ ಪಾಠದಲ್ಲಿ ಮುಖ್ಯವಾಗಿ ಮೊದಲನೇದಿರ್ತಕ್ಕಂಥದ್ದು ಪತ್ರ ಇದೆ, ಚಿಟ್ಟಿ ಅಂದ್ರೆ ದೂರಭಾಷಾ ಅಂದ್ರೆ ಟೆಲಿಫೋನ್ ಇದೆ, ಮೂರನೇದು ಮೊಬೈಲ್. ಸೊ ಈ 3 ಫೋನ್ಗಳ ಒಂದು 3 ಸಮೂಹ ಸಾಧನಗಳ ಒಂದು ಸ್ಥಿತಿಗಳ ಕುರಿತು ಮಾಹಿತಿಯನ್ನ ಈ ಪಾಠದ ಮೂಲಕ ನಿಮಗೆ ಏನಾಗತ್ತಪ್ಪ ಅಂದ್ರೆ ಗೊತ್ತಾಗತ್ತೆ. वर्तमान परिस्थिति में मोबाइल फोन का महत्व और आवश्यकता पर विचार कर पाएंगे. ಅಷ್ಟೇ ಅಲ್ಲದೆ ವರ್ತಮಾನ ಪರಿಸ್ಥಿತಿ ಅಂದ್ರೆ ಈಗಿನ ದಿನಮಾನಗಳಲ್ಲಿ ಮೊಬೈಲ್ ಫೋನ್ ನ ಮಹತ್ವ ಏನಿದೆ ಮತ್ತು ಅದರ ಅವಶ್ಯಕತೆಯನ್ನು ಕೂಡ ನಮಗೆ ಏನಿದೆ ಅಂತಕ್ಕಂಥ ವಿಚಾರವನ್ನ ಸಹಿತ ತಾವೇನ್ ಮಾಡ್ತೀರಪ್ಪ ಅಂದ್ರೆ ಪಾಠವನ್ನ ಓದಿದ ನಂತರ ಮಾಡ್ತೀರಿ. ಇದುವೇ ಮೊಬೈಲ್ ಕಾ ಬೋಲ್ಬಾಲಾ ಪಾಠದ ಒಂದು ಮುಖ್ಯವಾಗಿರ್ತಕ್ಕಂಥ ಆಶಯ ಇತ್ತು. ಎನ್ನೆದು बदलती हुई जीवन शैली में चिट्ठी, दूरभाषा और मोबाइल की स्थितियों के बारे में जानकारी मिलेगी और साथ ही साथ आपको आज की वर्तमान परिस्थिति में मोबाइल फोन का महत्व और आवश्यकता कर भी विचार करने के लिए इस पाठ आपको एक अवसर देगा. अब हम देखेंगे आगे लेखिका का परिचय पर. ಇನ್ನು ಮುಂದೆ ಪಾಠವನ್ನ ಬರೆದಿರ್ತಕ್ಕಂಥ ಲೇಖಕಿಯರ ಪರಿಚಯ ಬಗ್ಗೆ ನಾವೇನ್ ಮಾಡ್ಕೊಳ್ಳೋಣ, ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನವನ್ನ ಮಾಡೋಣ. तो बच्चों इस तस्वीर पे जो आप चित्र देख रहे हैं यही तस्वीर श्रीमती सुरेखा शर्मा शांति जी का है. ವಿದ್ಯಾರ್ಥಿಗಳೇ ಈ ಒಂದು ಸ್ಲೈಡ್ ನಲ್ಲಿ ತಾವು ನೋಡ್ತಕ್ಕಂಥ ಚಿತ್ರ ಆಗಿರಬಹುದು. ಇದೇ ಚಿತ್ರದಲ್ಲಿ ಇರ್ತಕ್ಕಂಥ ಒಂದು ಯಾರಪ್ಪ ಅಂದ್ರೆ ಪಾಠವನ್ನು ಬರೆದಿರ್ತಕ್ಕಂಥ ಲೇಖಕಿ ಸುರೇಖಾ ಶರ್ಮಾ ಶಾಂತಿ ಅವರ ಒಂದು ಚಿತ್ರ. ಸೊ ಇವರ ಒಂದು ಜೀವನದ ಒಂದು ಸಾಧನೆ ಆಗಿರಬಹುದು, ಸಾಹಿತ್ಯದಲ್ಲಿರ್ತಕ್ಕಂಥ ಕೊಡುಗೆಗಳ ಸಂಕ್ಷಿಪ್ತವಾಗಿರ್ತಕ್ಕಂಥ ಪರಿಚಯ ನಿಮ್ಮ ಪುಸ್ತಕದಲ್ಲಿದೆ, ನೋಡುವ ಮಾಹಿತಿ. सुरेखा शर्मा शांति जी का जन्म 11 अगस्त 1956 को सफीदव हरियाणा में हुआ. ಈ ಸುರೇಖಾ ಶರ್ಮಾ ಶಾಂತಿ ಅವರ ಜನ್ಮ ಆಗಿರ್ತಕ್ಕಂಥದ್ದು ಎಲ್ಲಪ್ಪ ಅಂತಂದ್ರೆ ಅದು ಹರಿಯಾಣ ರಾಜ್ಯದಲ್ಲಿ ಅಂತ ಹೇಳ್ತಾರೆ. ಈ ಹರಿಯಾಣ ರಾಜ್ಯದ ಒಂದು ಸಫೀದವ್ ಅಂತಕ್ಕಂಥ ಊರಿನಲ್ಲಿ, ಓಕೆ, ಹರಿಯಾಣ ಇದೆ. ಸೊ ಈ ಹರಿಯಾಣ ರಾಜ್ಯದಲ್ಲಿ ಸಫೀದವ್ ಅಂತಕ್ಕಂಥ ಊರು. ಸೊ ಸಫೀದವ್ಗೆ ಪ್ರಸ್ತುತವಾಗಿ ಜಿಂದ್ ಅಂತಾನೂ ಕೂಡ ಕರಿತೀವಿ. ಈಗಿನ ಹೆಸರು ಅದು ಯಾವಾಗ ಆಯ್ತಪ್ಪ ಅಂದ್ರೆ 11 ಅಗಸ್ಟ್ 1956ರಲ್ಲಿ ಆಯ್ತು. इनकी हिंदी में MA BEd की ಶಿಕ್ಷಾ ಹುಯಿ ಹೇ. ಸೊ ಹಿಂದಿ ವಿಷಯದಲ್ಲಿ ಅವ್ರು ಏನ್ ಮಾಡಿದಾರಪ್ಪ ಅಂದ್ರೆ ಸ್ನಾತಕೋತ್ತರ ಪದವಿಯ ಜೊತೆಗೆ ಶಿಕ್ಷಣದಲ್ಲಿನೂ ಕೂಡ ಸ್ನಾತಕ ಪದವಿಯನ್ನ ಮಾಡಿದ್ದಾರೆ, MA BEd. ಓಕೆ, ये हरियाणा प्रादेशिक हिंदी साहित्य सम्मेलन की संयुक्त मंत्री ಅಂದ್ರೆ ಹರಿಯಾಣದಲ್ಲಿ ಒಂದು ಪ್ರಾದೇಶಿಕ ಹಿಂದಿ ಸಾಹಿತ್ಯ ಸಮ್ಮೇಳನ ಅಂತ ಇದೆ, ಅದು ಪ್ರಯಾಗದಲ್ಲಿ ಅದರ ಕಚೇರಿ ಇದೆ, ಇದರ ಸಂಯುಕ್ತ ಮಂತ್ರಿ ಆಗಿದ್ರು. ಅಷ್ಟೇ ಅಲ್ಲದೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕಿ ಸದಸ್ಯ ರಹಿ ಹೇ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಸದಸ್ಯರು ಕೂಡ ಆಗಿದ್ದರು ಸುರೇಖಾ ಶರ್ಮಾ ಶಾಂತಿ. ಇನ್ಕಿ ಪ್ರಮುಖ ರಚನಾ ಹೇ ರಿಶ್ತೋ ಕಾ ಅಹಸಾಸ್. ಮುಖ್ಯವಾಗಿರ್ತಕ್ಕಂಥ ಇವರು ಬರೆದಿರ್ತಕ್ಕಂಥ ಕೃತಿ ಯಾವ್ದಪ್ಪ ಅಂದ್ರೆ ರಿಶ್ತೋ ಕಾ ಅಹಸಾಸ್ ಅಂತಕ್ಕಂಥದ್ದು ಒಂದು ಪ್ರಮುಖವಾಗಿರ್ತಕ್ಕಂಥ ರಚನೆಯಾಗಿದೆ. ಅಷ್ಟೇ ಅಲ್ಲದೆ ಒಂದು ಬಾಲ ಕವಿತಾ ಸಂಗ್ರಹ ಇದೆ, ಚಿಕ್ಕ ಮಕ್ಕಳಿಗಾಗಿ ಹಾಡುಗಳ ಒಂದು ಸಂಗ್ರಹ ಇದೆ, ಅದೇ ಯಾವ್ದಪ್ಪ ಅಂದ್ರ ನನ್ನಿ ಕೊಂಪಲ್. ಸೊ ನನ್ನಿ ಕೊಂಪಲ್ ಅಂತಕ್ಕಂಥದ್ದು ಚಿಕ್ಕ ಮಕ್ಕಳಿಗಾಗಿ ಬರೆದಿರ್ತಕ್ಕಂಥ ಕವಿತೆಗಳ ಸಂಗ್ರಹದ ಪುಸ್ತಕವಾಗಿದೆ. ಅಷ್ಟೇ ಅಲ್ಲದೆ ಬಾಲ್ ಏಕಾಂಕಿ ಸಂಗ್ರಹ, ಅಲ್ಲಷ್ಟೇ ಅಲ್ಲದೆ ಚಿಕ್ಕ ಮಕ್ಕಳಿಗೆ ಒಂದು ಏಕಾಂಕಿಗಳ ಸಂಗ್ರಹವನ್ನು ಕೂಡ ಅವ್ರು ಏನ್ ಮಾಡಿದಾರಪ್ಪ ಅಂದ್ರೆ ಸುರೇಖಾ ಶರ್ಮಾ ಶಾಂತಿ ಅವರು ಬರೆದಿದ್ದಾರೆ. अखिल भारतीय साहित्य परिषद भोपाल, गुजरात, हरियाणा अन्य कई संस्थाओं से ये पुरस्कार प्राप्त कर चुकी है. ಇವರಿಗೆ ಬಹಳಷ್ಟು ಪುರಸ್ಕಾರಗಳು ಸಿಕ್ಕಿದಾವೆ. ಅದು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಭೋಪಾಲ್ದವ್ರು ಕೊಟ್ಟಿದ್ದಾರೆ, ಗುಜರಾತ್ನವರು ಕೊಟ್ಟಿದ್ದಾರೆ, ಹರಿಯಾಣ. ಸೊ ಇಲ್ಲಿರ್ತಕ್ಕಂಥ ಅನೇಕ ಸಂಘ ಸಂಸ್ಥೆಗಳು ಏನ್ ಮಾಡಿದಾರಪ್ಪ ಅಂದ್ರೆ ಸುರೇಖಾ ಶರ್ಮಾ ಶಾಂತಿ ಅವರ ಒಂದು ಸಾಹಿತ್ಯಿಕ ಕೊಡುಗೆಗಳನ್ನ ಮೆಚ್ಚಿ ಅವರಿಗೆ ಪುರಸ್ಕಾರಗಳನ್ನ ಸಹಿತ ಕೊಟ್ಟಿದ್ದಾರೆ. बच्चों आपको याद रखना है कि सुरेखा शर्मा इनका उपनाम है, शांति है. इनका जन्म हुआ है 11 अगस्त 1956 को. कहाँ? हरियाणा के सफीदों में. सफीदों ये तो जिंद इसका दूसरा नाम भी है. और इनको साहित्य प्रादेशिक हिंदी साहित्य सम्मेलन प्रयाग के संयुक्त मंत्री थे. अखिल भारतीय साहित्य परिषद की सदस्य भी रही है सुरेखा शर्मा शांति जी. और इनकी प्रमुख एक रचना मिलती है रिश्तों का एहसास, और इनकी बाल कविता संग्रह का शीर्षक है नन्नी कोमपल. और अखिल भारतीय साहित्य परिषद भोपाल, गुजरात, हरियाणा के कई संस्थाओं से सुरेखा शर्मा शांति जी को पुरस्कार भी मिला है. आगे है बच्चों नए शब्दों के अर्थ. अब हम चलेंगे इस पाठ के नए शब्दों के अर्थ पर. इन्हों
ಪಾಠದಲ್ಲಿರ್ತಕ್ಕಂಥ ಹೊಸ ಪದಗಳ ಅರ್ಥಗಳ ಬಗ್ಗೆ ಸ್ವಲ್ಪ ನೋಡ್ಕೊಂಡು ಬರೋಣ. ಸೊ ಬಂತು ಸದಿ ಯುಗ್. ಸೊ ಸದಿ ಅಂದ್ರೆ ಏನಂತಪ್ಪ ಅಂದ್ರೆ ಯುಗ ಅಂತ ಕರಿತೀವಿ. ಉದಾಸ್, ನಿರಾಶಾ, ದುಃಖಿ. ಸೊ ಬಹಳಷ್ಟು ರೀತಿಯಾಗಿರುತ್ತೆ ದುಃಖಿ ಅಂತಕ್ಕಂಥದ್ದು. ಮೂಂಚ್ ಅಂದ್ರೆ ಮೀಸೆ, ಮುಸ್ಟೇಕ್ ಅಂತ ಕರೀತಾರೆ. ಪೂಂಚ್, ದುಮ್, ಬಾಲ್, ಅದನ್ನ ಇಂಗ್ಲಿಷ್ ನಲ್ಲಿ ಟೇಲ್ ಅಂತಾನೂ ಕೂಡ ಕರಿತೀವಿ. ಔಕಾತ್ ಅಂತ ಇದೆ. ಔಕಾತ್ ಅಂದ್ರೆ ಯೋಗ್ಯತೆ ಅಂತ ಕನ್ನಡದಲ್ಲಿ ಕರಿತೀವಿ. ಗುಸ್ಸಾ ಅಂದ್ರೆ ಕ್ರೋಧ. ಮಾಫಿ, ಕ್ಷಮಾ. ಛಾತಿ ಅಂದ್ರೆ ಸೀನಾ, ಚೆಸ್ಟ್, ಎದೆ ಅಂತೀವಿ. ಜುದಾಯಿ ಅಂದ್ರೆ ಬಿಛಡನ. ಓಕೆ. ಕಸೂರ್ ಅಂದ್ರೆ ದೋಷ, ತಪ್ಪು. ಧೂಮ್, ವೈಭವ, ಟಾಟ್ ಬಾಟ್ ಅಂತಾರೆ. ಹಾಲ್ ಅಂದ್ರೆ ಸ್ಥಿತಿ. ಮುಖಡ ಅಂದ್ರೆ ಮುಖ, ಚಹರ. ನಾರಾಜ್ ಅಂದ್ರೆ ಆಕ್ರೋಶ್. ಅಗ್ರಜ್ ಅಂದ್ರೆ ಬಡಾ ಭಾಯ್, ದೊಡ್ಡನ್ ಅಂತೀವಿ. ಆವಾಜ್ ಅಂದ್ರೆ ಧ್ವನಿ. ಮಜಾಲ್, ಸಾಮರ್ಥ್ಯ, ಯೋಗ್ಯತಾ. ಸಲೋನಾ, सुंदर. सच, सत्य. वक्त, समय. चिट्ठी, पत्र. चौकना, चकित होना, आश्चर्यचकित होना कहते हो ना. अफसोस यानी विषाद, दुख. दिलासा, सांत्वना. शाश्वत यानी स्थायी. खोज, शोध. जांच यानी तलाश. और सफर यानी यात्रा.